ಮಡಿಕೇರಿ ತಾಲೂಕಿನ ಮುಕ್ಕೋಡ್ಲು ಗ್ರಾಮದ ನಿವಾಸಿಯೊಬ್ಬರ 2 ಎಕರೆ ಕಾಫಿ ಮತ್ತು ಏಲಕ್ಕಿ ತೋಟವನ್ನು ಅರಣ್ಯ ಇಲಾಖಾ ಸಿಬ್ಬಂದಿಗಳು ನಾಶ ಮಾಡಿರುವ ಅಮಾನವೀಯ ಘಟನೆಯಿಂದ ಬೆಳಕಿಗೆ ತಂದಿರುವ ಕೊಡಗು ಜಿಲ್ಲಾ ರೈತ ಹೋರಾಟ ಸಮಿತಿ ಹೋರಾಟದ ಎಚ್ಚರಿಕೆ ನೀಡಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ, ಮುಕ್ಕೋಡ್ಲುವಿನ ಹಿರಿಯ ಕೃಷಿಕ ಕಾಳಚಂಡ ನಾಣಿಯಪ್ಪ ಅವರ ತೋಟವನ್ನು ನಾಶಪಡಿಸಲು ಕಾರಣಕರ್ತರಾಗಿರುವ ಅರಣ್ಯ ಅಧಿಕಾರಿಗಳಿಂದ ಸೆಪ್ಟೆಂಬರ್ 26ರೊಳಗೆ ಹುದ್ದೆಯಿಂದ ವಜಾಗೊಳಿಸಬೇಕು ಮತ್ತು ನೊಂದ ಬೆಳೆಗಾರನಿಗೆ 30 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿದರು. ನಿಗದಿತ ಗಡುವಿನ ಒಳಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಕ್ರಮ ಕೈಗೊಳ್ಳದಿದ್ದಲ್ಲಿ ಮಡಿಕೇರಿಯ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಾಣಿಯಪ್ಪ ಅವರು ಮುಕ್ಕೋಡ್ಲುವಿನ ಸರ್ಕಾರಿ ಪೈಸಾರಿ ಜಾಗದಲ್ಲಿ ಏಲಕ್ಕಿ, ಕಾಫಿ ತೋಟವನ್ನು ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ತಮ್ಮ ತೋಟ ಪೈಸಾರಿಯಾಗಿರುವ ಹಿನ್ನೆಲೆ ಇದನ್ನು ಮಂಜೂರು ಮಾಡಿಕೊಡುವಂತೆ 1991ರಲ್ಲಿ ಫಾರಂ ನಂಬರ್ 51ರಲ್ಲಿ ಮತ್ತು 2018ರಲ್ಲಿ ಫಾರಂ ನಂಬರ್ 53ರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವರ ತೋಟ ಪಹಣಿಯಲ್ಲಿ ಪೈಸಾರಿ ಎಂದು ಇದೆ ಹೊರತು ಅರಣ್ಯವೆಂದು ನಮೂದಾಗಿಲ್ಲ. ಹೀಗಿದ್ದು ಇವರ ಜಾಗದಲ್ಲಿಂದ ಕೃಷಿಯನ್ನು ನಾಶಪಡಿಸಲು ಅರಣ್ಯ ಇಲಾಖೆಗೆ ಅಧಿಕಾರವನ್ನು ನೀಡಿದವರು ಯಾರು ಎಂದು ಸುರೇಶ್ ಚಕ್ರವರ್ತಿ ಪ್ರಶ್ನೆ ಮಾಡಿದರು. ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು, ನಿಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಇದ್ರಿ. 12ನೇ ತಾರೀಕು ಬಂದ್ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಸೋಮವಾರಪೇಟೆಗೆ ಬಂದಿದ್ದಾರೆ. ಬಂದು ನಮ್ಮ ಹತ್ರ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಏನು ನಾವು ತೋಟ ಮಾಡ್ಕೊಂಡಿದ್ದೀರಿ ಅದನ್ನು ನಾವು ಪ್ರವೇಶ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳೋದು ನಮಗೆ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದ್ರದ್ದು. ಅವ್ರು ಹೇಳಿ 8 ದಿವಸಕ್ಕೆ ಇವ್ರದ್ದು ಪೂರ್ವ ತೋಟ ಕಡ್ದಾಕಿದ್ದಾರೆ. ನೋಡಿ, ನಮ್ಮ ಎಸ್ ಪಿ ಅವರಿಗೆ ಹೇಳೋದು, ನಾವು ತೋಟ ಕಡ್ದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಆದರೆ ಕಂಪ್ಲೇಂಟ್ನ ಇವರು ಯಾರು ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡಿದ್ರು ತಪ್ಪೇ, ಅದು ಫಾರೆಸ್ಟ್ನವ್ರು ತಪ್ಪು ಮಾಡಿದ್ರು ತಪ್ಪೇ. ಅವರು ಬುಕ್ಕಲ್ಲಿ ತೆಗೆದು ನೋಡಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮ ತೋಟ ಕಡೆ ಆದೇಶ ಇದೆಯೇ? ಪೊಲೀಸ್ನವರು ನಮ್ಮ ಇವರಿಗೆ ಫೋನ್ ಮಾಡ್ತಾ ಇದ್ದಾರೆ, ಬನ್ನಿ ಹಿಂಬಾರ ಕೊಡ್ತೀವಿ ಅಂತೇಳಿ. ಏನು ಆದೇಶ ತಗೊಂಡಿದ್ದಾರೆ? ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳಿರ್ಬೋದು, ನಮ್ಮ ಎಸ್ ಪಿ ಸಾಹೇಬ್ ಇರ್ಬೋದು, ದಯವಿಟ್ಟು ಅವ್ರ ಮೇಲೆ ಕಂಪ್ಲೇಂಟು ಮಾಡಿ ಫಸ್ಟ್ ಅವ್ರನ್ನ ಜೈಲಿಗೆ ಹಾಕಂತ ಕೆಲಸ ಮಾಡಬೇಕು. ಫಾರೆಸ್ಟ್ನರಿಗೆ ಯಾರ್ದು ತೋಟ ಕಡಿಯೋಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಅವರು ಸರ್ವೆ ಮಾಡಿ ಎಲ್ಲ ಅಕ್ಕಪಕ್ಕದವರು ತಿಳಿಸಿ ಜಾಗನ ಯಾರು ಗುರುತು ಮಾಡಬೇಕಿತ್ತಲ್ಲ ಅವರು. ಇವರು ಇದೇ ಥರ ನಮ್ಮ ರೈತರನ್ನ ತೋಟ ಕಟ್ಕೊಂಡ್ರೆ ಇವತ್ತು ಕೊಡದಲ್ಲಿ ಏನು ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಆ 20 ಎಕರೆ ತೋಟ ಯಾರೂ ಇಲ್ಲ. ನಮ್ಮ ಮುಕ್ಕೋಡ್ಲಿ ಇರ್ಬೋದು, ಸಾಂತಳ್ಳಿ ಹೋಬಳಿ ಇರ್ಬೋದು, ಮಡಿಕೇರಿ, ಬಾಗಮಂಡಲ ಎಲ್ಲ ನಮಗೆ ಅರ್ಧ ಎಕರೆ 1 ಎಕರೆ ಡಾಕ್ಯುಮೆಂಟ್ಸ್ ಇರೋದು. ನಾವಿವತ್ತು ಸರ್ಕಾರದ ಪರಿಹಾರಗಳನ್ನ ತಗೊಳಕ್ಕಾಯ್ತಾ ಇಲ್ಲ. ನಮಗೆ ಪರಿಹಾರಗಳು ಬರ್ತಾವೆ ನೋಡಿ, ನೀವು ಮಾಧ್ಯಮದಲ್ಲಿ ನೋಡಿದೆ ನನ್ನ ಯಾವುದೋ ಪರಿಹಾರ, ಏಲಕ್ಕಿ ಪರಿಹಾರ. ಅದು ನಮಗೆ ಜಾಗ ಇರೋದೆಷ್ಟು? ಅರ್ಧ ಎಕರೆ ಜಮ್ಮ ಇದೆ. ಅರ್ಧ ಎಕರೆ ನಮಗೆ ಪರಿಹಾರ ಸಿಗ್ತದೆ, ಅದು ದುರಸ್ತಿ ಆಗಿಲ್ಲ. ಅದರಲ್ಲಿ 30 ಜನ ಸತ್ತೋಗಾರೆ, 30 ಜನ ಸತ್ತೋದವರು ಇದ್ದಾರೆ, 30 ಜನ ಜೀವ ಇದ್ದಾರೆ. ಯಾಕೆ ನಾವು ಪರಿಹಾರ ತಗೊಳ್ಳೋದು? ಕೊಡಗಿನಲ್ಲಿರುವಂಥ ರೈತರು ಎಲ್ಲ ಸರ್ಕಾರದ ಸವಲತ್ತಿಗೆ ಸಮೇತ ನಾವು ಇವತ್ತು ವಂಚಿತರಾಗಿದ್ದೀವಿ. ಸರ್ಕಾರದ ಸವಲತ್ತೂ ಇಲ್ಲ. ಇವತ್ತು ಬೆಳೆ ಬರೋಂಥ ತೋಟನ ಕಡ್ದಾಕಿದ್ದಾರೆ ಫಾರೆಸ್ಟ್. ಮನೆ ಬರೋದಿಲ್ಲ ಮೇಡಮ್, ಮನೆ ಬೇರೆ ಕಡೆ ಬರುತ್ತೆ. 33/2ರಲ್ಲಿ ತೋಟ ಬರ್ತದೆ. ಮುಕ್ಕೋಡ್ಲು ಗ್ರಾಮ ಮತ್ತೊಂದು ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ಸು ಸರ್ಕಾರ ಆದೇಶ ಮಾಡೋದಕ್ಕೆ ನಾವು 50-53 ಕೊಟ್ಟಿದ್ದಲ್ವಾ? ಸರ್ಕಾರದ ಆದೇಶ ಉಂಟಲ್ವಾ? ನೋಡಿ, ಪೇಮೆಂಟ್ ಆಗಿ ಚಲನ್ ಸಮೇತ ಇದೆ, ದುಡ್ಡು ಕಟ್ಟಿ ಚಲನ್ ಸಮೇತ ಇದೆ. ಇವ್ರು ಆದ್ಮೇಲೆ FIR ಮಾಡಬೇಕು. ಅವ್ರು ಹೇಳ್ತಾರೆ ನಾವು ಅವ್ರ ಹತ್ರ ಹಿಂಬರ ಬರ್ಸ್ಕೊಂಡಿದ್ವಿ. ನಾವು ಏನು ರೋಡಲ್ಲಿ ಜಗಳಾಡಿದೆ ಹಿಂಬರ ಬರ್ಸಕ್ಕೆ? 53, 57 ಡಿಸೆಂಬರ್ ಇದು 15 ಕೊಟ್ಟಿದ್ದಾರೆ ಸರ್. 91 92 ಕೊಟ್ಟಿದ್ದಾರೆ. ಅದ್ರದ್ದು ಡಾಕ್ಯುಮೆಂಟ್ಸ್ ಹುಡುಕಿದ್ರೆ ಸಿಗ್ತದೆ. ಅದು ಸಮೇತ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸರ್ಕಾರ ಏನು ಆದೇಶ ಮಾಡ್ತಾರೆ ಲೀಸಿಗೆ ಸಮೇತ ಕೊಟ್ಟಿದ್ದಾರೆ, ಅದು ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ಏನು ಲೀಸಿಗೆ ಕೊಟ್ಟಿದ್ವಿ ಅದು ಇದೆ. ಇದು ಸರ್ಕಾರಗಳು ಮಾಡಿಕೊಡ್ಬೇಕು. ಕೊಡಗು ಜಿಲ್ಲೆಯಲ್ಲಿ ಸ್ಪೆಷಲ್ ಆಗಿದೆ ಇದು. CND ವಿಷಯದಲ್ಲಿ 94ನಲ್ಲಿ ಇದ್ದಂಥ ಅಧಿಕಾರಿಗಳು ಅವತ್ತು ಅವೈಜ್ಞಾನಿಕವಾಗಿ AC ರೂಮಲ್ಲಿ ಕೂತ್ಕೊಂಡು ಏನಾದರೂ ಇವರು ಮ್ಯಾಪ್ನವ್ರು ಬರಿದಲೆ ಜನ ಏನು ವಾಸ್ತವ ಬಂದು ಸರ್ವೆ ಮಾಡಿದರೆ ಇವತ್ತು ನಾವು ಬೀದಿ ಬೀಳ್ತಿರಲಿಲ್ಲ. ಕೊಡಗು ಜಿಲ್ಲೆಯಲ್ಲಿದ್ದಂಥ ಅವತ್ತಿದ್ದಂಥ ಅಧಿಕಾರಿಗಳಿಂದ ಇವತ್ತು ನೋಡಿ ನಾವು ಬೀದಿಲಿ ಬಂದು ಮಲಗಂಥ ಪರಿಸ್ಥಿತಿ ಆಗಿದೆ. ಈಗ ನಾಳೆ ನೋಡಿ ಏಲಕ್ಕಿ ಕಾಫಿ ಮಾಡಿ ಅವರು ನಮಗೇನು ಬೇರೆ ನಮಗೇನು ಸರ್ಕಾರ ಸಂಬಳ ಕೊಡೋದಿಲ್ಲಲ್ಲ. ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್, ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇದು ಇರೋದು ವಾಸ್ತವ.
ನಮ್ಮ ರೇಣುಕಾಂಬ ಅವರು ಮಾನ್ಯ ರೇಣುಕಾಂಬ ಅವರು ಅದನ್ನು ಆದೇಶ ಮಾಡಿದ್ದಾರೆ. ಮತ್ತು ಪೇಪರಲ್ಲಿ ನಮ್ಮ ಮಾಧ್ಯಮ ಪೇಪರಲ್ಲಿ ಹಾಕಬೇಕು, ಅವರು ಪೇಪರಲ್ಲಿ ಹಾಕಿ ತೋರಿಸ್ಬೇಕು ಇಂಥ ದಿವಸ ಈ ಗ್ರಾಮ ಸರ್ವೆ ಇದೆ. GPS ಅಲ್ಲ, ಟೇಬಲ್ ಸರ್ವೆ. ನಾವು ಈಗ ಅಲ್ಲಿ ಸೀರೆ ಓದ್ ನಮ್ಮ ತಾಯಿದಿರು ಸೀರೆ ಓದ್ಕೊಂಡೆ ಮಲಗ್ತಾ ಇರೋದು, ಬೆಡ್ ಶೀಟಲ್ಲಿ ಯಾರು ಮಲಗ್ತಾ ಇಲ್ಲ. ನಾವು ಅದೇ ಸೀರೆ ತಂದು ಅಲ್ಲೇ ಹೋಗಿ ಮಲಗ್ತೀವಿ. ಅವ್ರು ನಮಗೆ ನೋಡೋಣ ಏನು ಅವ್ರನ್ನ ವಜಾಗೊಳಿಸ್ತಾರ ಇಲ್ವಾ ಕೆಲಸದಿಂದ ಅಂತೇಳಿ. ಯಾರು ರೈತರು ಯಾರು ಇಲ್ಲಿ 3 ಹೊತ್ತು ಊಟ ಮಾಡ್ಕೊಂಡು ಯಾರು ಇಲ್ಲ. 1 ಹೊತ್ತು ಊಟ ಮಾಡಿ ದಿವಸಗಳು ಉಂಟು. ಗಂಜನ ತಿಂದು ಬದುಕಿದ್ದು ನಮ್ಮ ಜೀವನದಲ್ಲಿ ಇದೆ, ಇವತ್ತು ಇದೆ. ಇನ್ನು ತೋಟ ಕಡ್ದಾಕಿದ್ದು ಗಂಜನ ನೀರು ಕುಡ್ಕೊಂಡಿರ್ಬೇಕಾಯ್ತದೆ ನಮ್ಮ ರೈತರು. ಈ ಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾನೂನನ್ನ ಕೈಗೆ ತಗೊಂಡು. ಸಂತ್ರಸ್ತ ಬೆಳೆಗಾರ ಮುಕ್ಕೋಡ್ಲುವಿನ ಕಾಳಚಂಡ ನಾಣಿಯಪ್ಪ ಅವರು ಮಾತನಾಡಿ ತಮಗೆ ಎದುರಾಗಿರುವ ಸಂಕಷ್ಟದ ಕುರಿತು ಕಣ್ಣೀರು ಹಾಕಿದ್ರು. ನಮಗೆ ಒಂದು ದಿವಸ ಮುಂದೆ ಬಂದು ಹೇಳಿದರು, ಒಂದು 2 ದಿವಸ ಮುಂದೆ ಶುಕ್ರವಾರ ಬಂದು ಹೇಳಿದರು, ಇದು ಯಾವ ಜಾಗ ನಾನು ಕೈಸಾ ಜಾಗ ಅಪ್ಲೇಷನ್ ಕೊಟ್ಟಿದ್ದೆ, ನಾನು ಸರಿಯಾಗಿಲ್ಲ ಮಾಡ್ತಾ ಇದ್ದೀನಿ, ಮಾಡಿಕೊಂಡಿಲ್ಲ ಈಗ ಅಂತ ಹೇಳಿದೆ. ಹೇಗೆ ಗಿಡ ಹಾಕೋದು ಹಾಗೆ ಅಂತ ಹೇಳಿದೆ. ಈ ಗಿಡ ಹೇಳ್ಕೊಂಡು ಹೋಗ್ಬೇಕು, ಹೇಳ್ಕೊಂಡು ಅಲ್ಲಿ ಹೋಗಿ ಅಂತ ಹೇಳಿದೆ. ಇಲ್ಲ ಅದು ಮರ ಎಲ್ಲ ಕಡಿದ್ರೆ ಹಾಗೆ ಹೇಗೆ ಅಂತ ಹೇಳಿದೆ. ಮರ ಕಡಿಯೋದು ಬೆಳೆಸಬೇಕು ಅಂತಂದು ಮರ ಸ್ವಲ್ಪ ಕಡಿದೆ ಸೌದೆ, ಇಲ್ಲೊಂದು ಗಿಡ ಬರೋದಿಲ್ಲ ಕಾಫಿ ಗಿಡ, ಹಾಗೆಲ್ಲ ಸ್ವಲ್ಪ ಹೇಳಿದ್ದೆ. ಆ ಸೌದೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆಯ್ತು, ಈಗ ಮನೆಗೆ ಜೀಪ್ ಹೋಗಲ್ಲ ತಗೊಂಡು ಹೋಗಿ ಅಂತ ಹೇಳಿದೆ. ಆಗ ಹೇಳುವಾಗ ಇದು ಇರೋದು ನಾನು ಫಾರೆಸ್ಟ್ ಹೋಗಿ ಅಲ್ಲಿಗೆ ತಗೊಂಡು ಹೋಗಿ ಕುಶಾಲ ಡಿಪ್ಪಗೆ ಹಾಕಬೇಕು ಅಂತ ಹೇಳಿದ್ರು. ಮೇಡಮ್ ಅವರು ದರ್ಶಿನಿ ಮೇಡಮ್ ಅವರು ಮತ್ತು 4 ಜನ ಇದ್ದರು, ಅವ್ರು ಯಾರು ಮಾತಾಡಲಿಲ್ಲ. ಇವರು ಮಾತ್ರ ಅದನ್ನು ಸ್ವಲ್ಪ ಜೋರು ಮಾಡಿದ್ರು. ಮಾಡಿ ಮತ್ತೆ ಏನು ಹೇಳಿ ಹಾಕೊಂಡು ಗಿಡ ಹಾಕೊಂಡು ನಿನ್ನ ಜಾಗ ಹಾಕ್ಕೊಂತ. ಇದು ಸಹ ನನ್ನ ಜಾಗನೇ, ನಮ್ಮ ಪೂರ್ವದ ಕಾಲದಿಂದ ನಾವು ಮಾಡ್ತಾಯಿದ್ದೀವಿ, ನಮ್ಮ ಜಾಗ ಅಂತ ಹೇಳಿದೆ. ಅಲ್ಲಿಂದ ಅವ್ರು ಹೋಯ್ತು. ಅಲ್ಲಿಂದ ಹೋಗಿ ನಮಗೆ 2-3 ದಿನದಲ್ಲಿ ನಮಗೆ ಗೊತ್ತೇ ಇಲ್ಲ. ಬಂದು ಗಿಡನ ಫುಲ್ಲು ಎಲ್ಲ ಕಿತ್ತು ಬಿಸಾಡಿ ಕಟ್ಟು ಮಾಡಿ ಹಾಕಿದ್ದಾರೆ. ಫಸಲು ಬರೋ ತೋಟ ಯಾಲಕ್ಕಿ ತೋಟ ಫಸಲು ಬರೋದು. ನಾನು ಜೀವಮಾನ ಕಳೆಯೋದು ಅದರಲ್ಲಿ. ನನಗೆ ಒಂದು ಹಾರ್ಟ್ ಪೇಷಂಟ್ ನಾನು 2 ವರ್ಷ ಆಯ್ತಿಲ್ಲ. ಅದು ಮಂಗಳೂರಲ್ಲಿ 2-3 ಲಕ್ಷ ಖರ್ಚು ಮಾಡಿ ಜೀವಮಾನ ಸಾಕ್ತಾ ಇದ್ದಿದ್ದೀರ. ನನಗೆ ಅದರ ಪ್ರತಿಫಲ ಏನಾದ್ರು ಕೊಡಿಸಬೇಕು ಅವ್ರ ಕೈ ಅಂತ ಹೇಳಿ ನಾನು ಹೇಳ್ತಿದ್ದೆ. ಅವ್ರು ನಿಜವಾಗಿ ನಮ್ಮ ಈ ಊರಲ್ಲಿ ಅವ್ರಿಗೆ ಇಡ್ಬೋದು, ಇದ್ದದ್ದೇ ಇಡ್ಬೋದು ಮಡಿಕೆ ಇದರಲ್ಲಿ. ಅವ್ರನ್ನ ಅವ್ರು ತೆಗೆದೇ ಹಾಕ್ಬೇಕು, ಹೊರಗೆ ತೆಗಿಬೇಕು. ಅವ್ರು ಯಾವ ಊರಿಂದ ಬಂತು ಅವರಿಗೆ ಹಾಕಿ ಅವ್ರನ್ನೇ ಇಟ್ಕೊಳ್ಳಿ. ನಮ್ಮಲ್ಲಿ ಭಾರಿ ಕಷ್ಟಪಡ್ತಾ ಇದ್ದಾರೆ ಅವಳು. ನನಗೆ ಮಾತಾಡೋಕ್ಕೆ ತುಂಬ ಶಕ್ತಿ ಕಮ್ಮಿ ಸ್ವಲ್ಪ. ಗೋಷ್ಠಿಯಲ್ಲಿ ರೈತ ಹೋರಾಟ ಸಮಿತಿಯ ಭಾಗಮಂಡಲ ಹೋಬಳಿ ಅಧ್ಯಕ್ಷ ಹೊಸೂರು ಗಿರೀಶ್, ಸಂಘದ ಜಿಲ್ಲಾ ನಿರ್ದೇಶಕ ನಾಗಂಡ ಭವೀನ್, ಮುಕ್ಕೋಡ್ಲು ಗ್ರಾಮದ ಸಜನ್ ನಂದೀರ ಹಾಗೂ ಓಡಿಯನ್ ಸುಜನ್ ಪಾಲ್ಗೊಂಡಿದ್ದರು.